ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಬನ್ಸಿ ರವೆಯಲ್ಲಿ ಒಂದು ಖಾರ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಮಸಾಲ ಉಪ್ಪಿಟ್ಟು. ಏನೇನು ಬೇಕು ಸಾಮಗ್ರಿಗಳು ಅಂದರೆ, ಹುರಿದಿಟ್ಕೊಂಡಿರೋ ಬನ್ಸಿ ರವೆ, ಮಸಾಲೆಗೆ ಒಂದು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಪಟ್ಟೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ತರಕಾರಿ ಬಟಾಣಿ, ಆಲೂಗಡ್ಡೆ, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಮತ್ತು 4 ಸ್ಪೂನಷ್ಟು ಎಣ್ಣೆ ಹಾಕಿ ಆನಿಯನ್ನ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕೆಂಪಾಲ ಹಾಕಬೇಕು. ಆನಿಯನ್ ಕೆಂಪಾಲ ಹಾಕಿದ ತಕ್ಷಣವೇ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ತರಕಾರಿನ ತೊಳಿತೀನಿ. ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದೀವಿ, ಇಲ್ಲಾಂದರೆ ತಳ ಕಚ್ಕೊಳುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ತರಕಾರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಮಸಾಲೆ, ಉಪ್ಪು, ಖಾರ ಚೆನ್ನಾಗಿ ತರಕಾರಿಗಳು ಚೆನ್ನಾಗಿ ಹಿಡಿಬೇಕು. ತರಕಾರಿಗೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಕೊಳ್ಳುತ್ತೆ. ತುಂಬ ಟೇಸ್ಟಿ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಜನ ಉಪ್ಪಿಟ್ಟು ಇಷ್ಟಪಡಲ್ಲ. ಈ ರೀತಿ ಮಾಡೋದು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸತಿ ಮಾಡಿ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಫ್ರೈ ಆಗಬೇಕು. ಸ್ಟೌವಲ್ಲಿ ಸಿಮ್ಮಲ್ಲಿ ಇಡಬೇಡಿ, ಸ್ಟವ್ ಇಡಲಿ. ಫ್ರೈ ಆಗಲಿ. ತರಕಾರಿ ಚೆನ್ನಾಗಿ ಬೇಯಬೇಕು. ತರಕಾರಿ ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಬೇಯ್ತಾ ಇರೋಗೆ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಈಗ ಕಾಯಿಸ್ಕೊಂಡು ಇಟ್ಕೊಂಡಿರೋಂಥ ನೀರನ್ನ, ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ. ಸುಮಾರು 3 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಬೇಕಿದ್ರೆ ಆಮೇಲೆ ಇನ್ನೊಂಚೂರು ಹಾಕ್ಕೊಳ್ಬೋದು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ನೋಡಿ ನೀವು ಹಾಕ್ಕೊಳ್ಳಿ. ನೀರು ಚೆನ್ನಾಗೆ ಕುದಿಯುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. 1 ಲೋಟ ನೀರು ಹಾಕ್ತಾಯಿದ್ದೀನಿ. ಹಾಕಿ ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಬಿಡ್ತೀನಿ ನೀರನ್ನ. ನೀರು ಚೆನ್ನಾಗಿ ಕುದಿಬೇಕು. ಕುದಿಯೋ ನೀರಲ್ಲೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ತರಕಾರಿ ಎಲ್ಲ ಫ್ರೈ ಆಗಿರೋವಂಥ ತರಕಾರಿಗೆ ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿದ ತಕ್ಷಣ ರವೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ನೀರು ಕುದಿಬೇಕು. ಚೆನ್ನಾಗೆ ಮಿಶ್ರಣ ಆಗಿರೋ ಮಸಾಲೆ ಚೆನ್ನಾಗಿ ನೀರು ಹಿಡಿಬೇಕು. ಕುದೀತಾ ಇದೆ ಫ್ರೆಂಡ್ಸ್. ತರಕಾರಿಯನ್ನು ಚೆನ್ನಾಗೆಲ್ಲ ಬೆಂದಿದೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಥರ ಇನ್ನೂ ಕುದಿಬೇಕು. ಇನ್ನೂ ಚೆನ್ನಾಗಿ ನೀರಾಗಬೇಕು. ಎಲ್ಲ ಮಸಾಲೆ ಎಲ್ಲ ಹಿಡಿಬೇಕು ತರಕಾರಿಗೆ, ಇದಕ್ಕೆಲ್ಲ ಚೆನ್ನಾಗಿ ಹಿಡಿತಾ ಇದೆ. ಹಿಡಿದಿರುವಂಥ ಮಸಾಲೆಗೆ ನೀರು ಕುದೀತಾ ಇರುವಂಥ ನೀರಿಗೆ ಈಗ ಬನ್ಸಿ ರವೆ ಹಾಕ್ತಾಯಿದ್ದೀನಿ. ಬನ್ಸಿ ರವೆ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಕಚ್ಕೊಂಡ್ಬಿಡುತ್ತೆ. ಮಿಶ್ರಣ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ.
ಕುದಿಬೇಕದು. ಚೆನ್ನಾಗಿ ಕುದೀತಾ ಇದೆ. ಕೊನೆಯಲ್ಲಿ ಒಂಚೂರು ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊಂಬಿಡಿ. ನಿಂಬೆಹಣ್ಣು ರಸನ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊಂಬಿಟ್ರೆ ನೋಡಿ ಹೇಗೆ ಕುದೀತಾ ಇದೆ. ಚೆನ್ನಾಗಿ ರವೆ ಹಾಕಿರೋದ್ರಿಂದ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈಗ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ ಕುಳ್ಳೋದಕ್ಕೆ. 5 ನಿಮಿಷ ಮುಚ್ಚಿದವ ಕುಳ್ಳೋದಕ್ಕೆ. 5 ನಿಮಿಷ ಚೆನ್ನಾಗಿ ಕುಮ್ಮಲಿ ಅದು. ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಕುದೀಲಿ, ಚೆನ್ನಾಗಿ ಕುದಿಬೇಕು. ಅದ್ರ ಜೊತೆಯಲ್ಲಿ ರವೆ ಎಲ್ಲ ಚೆನ್ನಾಗಿ ಇಟ್ಕೊಬೇಕು. ಮಸಾಲೆ ತರಕಾರಿ ಎಲ್ಲ ಚೆನ್ನಾಗಿ ಇದಾಗಬೇಕು. ಚೆನ್ನಾಗಿ ಕುದೀತಾ ಇದೆ. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಏನಾರು ಸರಿ ಇಲ್ಲ ಅಂತಂದರೆ ತಿದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಮಾಡಿ ಹೇಗೆ ಇತ್ತು ಅಂತ. ನನಗೆ ಟೇಸ್ಟ್ ಮಾಡಾದ್ಮೇಲೆ ನಿಮಗೆ ಟೇಸ್ಟ್ ಹೇಗಿದೆ ನಾನು ಹೇಳ್ಕೊಟ್ಟಿರೋ ರೆಸಿಪಿ ಅಂತ ಕಮೆಂಟ್ ಮಾಡಿ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈಗ ಹೇಗಿದ್ದರೂ ಸ್ಕೂಲ್ ಓಪನ್ ಆಗ್ತಾಯಿದೆ, ಸಮ್ಮರ್ ಹಾಲಿಡೇ ಮುಗೀತು. ಮಕ್ಕಳಿಗೆಲ್ಲ ಬೇಗ ದಿಢೀರಂತ ಆಗುವಂಥ ರೆಸಿಪಿ. ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 10 ನಿಮಿಷ ಸಾಕು, ರೆಡಿ ಆಗಿಬಿಡುತ್ತೆ. ಟಿಫನ್ ಬಾಕ್ಸ್ಗೂ ಕೊಡ್ಬೋದು, ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಕಾಫಿಗೆಲ್ಲ. ಮತ್ತು ದಿಢೀರಂತೆ ಯಾರೋ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಬಂದ್ರೂ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಫ್ರೆಂಡ್ಸ್. ಮಾಡಿ ನೋಡಿ ಆಲ್ಮೋಸ್ಟ್ ಆಗೋಯ್ತು. ಇಷ್ಟೇ ಫ್ರೆಂಡ್ಸ್. ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಕುಮ್ಲಕ್ಕೆ ಇಟ್ಬಿಡೋಣ. ಇಷ್ಟೇ. ಅಷ್ಟೇ ಫ್ರೆಂಡ್ಸ್. ಟೇಸ್ಟ್ ಮಾಡಿ ನೀವು ಮನೇಲಿ ರೆಸಿಪಿ ಟೇಸ್ಟ್ ಮಾಡಿ ನೋಡಿಬಿಟ್ಟು ಟೇಸ್ಟ್ ಮಾಡಿ ನನಗೂ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾನೀಗ ಒಂದು ಸ್ಪೂನು ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡಿಸ್ತಾ ಇದ್ದೀನಿ, ಹೇಗಿದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ದೊಡ್ಡಮ್ಮ. ಆ್ಯಕ್ಚುಲಿ ಈ ಉಪ್ಪಿಟ್ಟು ಅಂದರೆ ನನಗೆ ಇಷ್ಟ ಆಗಲ್ಲ, ಆದರೆ ಈ ಉಪ್ಪಿಟ್ಟು ಮಾತ್ರ ಖಾರ ಖಾರ ಒಂಥರ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ನಮ್ಮ ದೊಡ್ಡಮ್ಮ ಮಾಡೋ ರೆಸಿಪಿನ ಟ್ರೈ ಮಾಡಿ. ಅವ್ರು ಏನಾದರೂ ತಪ್ಪಾಗಿದ್ದರೆ ನಿಮಗೆ ಕಮೆಂಟ್ ಮಾಡಿ, ಸರಿ ಮಾಡ್ಕೊತಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ದೊಡ್ಡಮ್ಮಂಗೆ ಸ್ವಲ್ಪ ಸಪೋರ್ಟು ಮಾಡಿ. ಥ್ಯಾಂಕ್ ಯು.